ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಜ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ತುಂಬ ಬೇಗ ಮಾಡಬಹುದು. ನನಗೆ ಎಲ್ಲ ಒಟ್ಟಿಗೆ 25 ನಿಮಿಷ ಬೇಕಾಯಿತು ಅಷ್ಟೇ. ಹಚ್ಕೊಳ್ಳೋದು ಮಾಡೋದು ಎಲ್ಲ ಸೇರಿ. ಈಗ ಫಸ್ಟ್ ಒಂದು ಮಾವಿನಕಾಯ್ದು ಸಿಪ್ಪೆ ತೆಗಿಬೇಕು. ಮೇಲ್ಮೇಲೆ ತೆಗಿಬೇಕು, ಪೂರ್ತಿ ತೆಗಿಬಾರ್ದದು. ಸಿಪ್ಪೆ ತೆಗೆದೇ ಇದ್ರೂ ಆಗತ್ತೆ. ಪೂರ್ತಿ ತೆಗೆದ್ರೆ ಆಮೇಲೆ ಮಾವಿನಕಾಯಿ ಬಾಯಿಗೆ ಸಿಗೋದೇ ಇಲ್ಲ, ಪೂರ್ತಿ ಕರ್ಗೋಗ್ಬಿಡತ್ತೆ. ಅದಕ್ಕೇನೆ ಮೇಲ್ಮೇಲೆ ತೆಗಿಬೇಕು. ನೋಡಿ, ಇಷ್ಟು ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಅದಕ್ಕೆ ಸಾಸಿವೆ ಅರ್ಧ ಸ್ಪೂನು, ಮೆಂತೆ 1/4 ಸ್ಪೂನು, ಜೀರಿಗೆ ಅರ್ಧ ಸ್ಪೂನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಅದು ಚಟ್ಪಟ ಅಂದ್ರ ಮೇಲೆ ಅದಕ್ಕೆ 3ರಿಂದ 4 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳು ಹಾಕಬೇಕು. ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದನ್ನು ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ಹೆಚ್ಚಿರೋ ಮಾವಿನಕಾಯಿ ಹೋಳುಗಳಿದಾವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕೆ 1/4 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ 3/4 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿ ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಇಡಬೇಕು ಅದನ್ನು. ನಂತರ ಬೆಂದ್ರ ಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಮತ್ತು ಸಾರಿನ ಪುಡಿ 3 ಸ್ಪೂನು ತುಂಬ ಹಾಕಬೇಕು. ಹಾಕಿ ರಸಂ ಪೌಡರ್, ಸಾರಿನ ಪುಡಿ ಅಂದರೆ ರಸಂ ಪೌಡರ್ ಹಾಕಿಬಿಟ್ಟು ನಂತರ 1/4 ಸ್ಪೂನ್ ಆಗೋಷ್ಟು ಇಂಗಿನ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಂತರ ಅದಕ್ಕೆ ಬೆಲ್ಲ ಒಂದು ಮುಷ್ಟಿ ಆಗೋಷ್ಟು ಬೆಲ್ಲ ಹಾಕಬೇಕು. ಸ್ಪೂನ್ ಲೆಕ್ಕದಲ್ಲಿ ತೊಗೊಂಡ್ರೆ 3 ಸ್ಪೂನು, 3ರಿಂದ 4 ಸ್ಪೂನ್ ಆಗೋಷ್ಟು ಬೆಲ್ಲ ಬೇಕಾದರೆ ಮತ್ತೆ ಹಾಕ್ಕೋಬೋದು. ಆಮೇಲೆ ಹುಳಿ ನೋಡಿಕೊಂಡು ಹಾಕ್ಕೋಬೇಕು. ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಇದು ಸ್ವಲ್ಪ ಹುಳಿ ಸಿಹಿ ಖಾರ ಎಲ್ಲ ಚೆನ್ನಾಗಿರುತ್ತೆ, ಕಟ್ಟಂಗಿರುವಂಥದ್ದು ಇದು. ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಅರ್ಧ ತಟ್ಟೆ ಅನ್ನ ಊಟ ಮಾಡ್ಬೋದು ಅದರಲ್ಲಿ. ಆ ಥರ ಇರುತ್ತೆ ಇದು. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಮೊಸರನ್ನಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಅದು ಈ ಮಾವಿನಕಾಯಿ ಸೀಸನ್ನಲ್ಲಂತೂ ಎಷ್ಟು ಬೇಕಾದರೂ ಮಾಡ್ಬೋದು ನೋಡಿ, ಎಷ್ಟು ಚೆನ್ನಾಗಿರುತ್ತಿದು. ನೀವೇ ಮಾಡಿ ನೋಡಿ, ವಾರಕ್ಕೊಂದ್ಸತಿ ಮಾಡೇ ಮಾಡ್ತೀರಾ. ಆಮೇಲೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.